ಕೊಡಗು ಸಂಸದರಾಗಿ ನೀವು ಇದ್ದೀರಿ ಸರ್. ನೀವು ಅಲ್ಲಿರೋ ಭಾಗದ ರೈತರ ಸಮಸ್ಯೆಗಳು ಯಾವ ರೀತಿ ಇದ್ದಾವೆ? ನೀರೀಗ ಮಳೆ ಆಗಿದೆ ಅನ್ನೋ ಕಾರಣಕ್ಕೆ ಬಿಡ್ತಿದ್ದಾರೆ, ಆದರೆ ಮುಂದಿನ ದಿನಗಳಲ್ಲಿ ಬರ ಬಂದರೆ ಯಾವ ರೀತಿ ಇರುತ್ತೆ? ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು ಅಂತ ಹೇಳಿದ್ದೀವಿ. ಮುಖ್ಯಮಂತ್ರಿಯವರು ಸಕಾರಾತ್ಮಕವಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿ ಅವರು ಮುಂದುವರಿತಾರೆ ಅಂತ. ಅದರ ಆಧಾರ ಮೇಲೆ ನಮ್ಮ ಹೋರಾಟನೂ ಕೂಡ ಮುಂದುವರಿತಾರೆ. ಪದೇ ಪದೇ CWRC ಆದೇಶ ಆಗುವಂತೂ ತಮಿಳುನಾಡಿಗೆ ಬಿಡಿ ಅಂತ. CWRC ದತ್ತಾಂಶಗಳನ್ನು ಸಂಗ್ರಹಿಸೋದು, CWMA ಇಂದ ನಿರ್ದೇಶನ ಬರೋದು. ಅವರು ತಮಿಳುನಾಡು ಅಂತಲ್ಲ, ಅಲ್ಲಿರ್ತಕ್ಕಂಥ ಸೂತ್ರ ಮೇರೆಗೆ ಅವರು ನಿರ್ದೇಶನ ಮಾಡುವಂಥದ್ದು. ಅದು ಏನು ತಮಿಳುನಾಡು ಪರ ಕರ್ನಾಟಕ ಪರ ಅಲ್ಲ ಇದು, ಮತ್ತು ಇದು ಏನು ಸ್ಪರ್ಧೆ ಅಲ್ಲ. ನೀರು ನಮ್ಗೆ ಜಾಸ್ತಿ ಅವ್ರು ಜಾಸ್ತಿ ಸ್ಪರ್ಧೆ ಅಲ್ಲ. ಏನು ಅಗತ್ಯವಾಗಿದೆ ಅದನ್ನು ಅದರ ಆಧಾರ ಮೇಲೆ ಅವರು ನೀರನ್ನು ಕೊಡ್ತಾರೆ. ಇವತ್ತು ನಾವು ಕರ್ನಾಟಕ ಪರ ಒಂದು ಹೋರಾಟ ಮಾಡಬೇಕಂದ್ರೆ ನಾವು ಯಾವ ರೀತಿ ನಮ್ಮ ನೀರಿನ ಒಂದು ಏನು ಡೈವರ್ಸಿಫಿಕೇಷನ್, ನೀರು ಸೋರ್ಸ್ಗಳು ಡೈವರ್ಸಿಫಿಕೇಷನ್ ಯಾವ ರೀತಿ ಮಾಡಬೇಕು ಅಂತ ನಾವು ಮುಂದುವರಿಬೇಕಾಗಿದೆ. ಇವತ್ತು ಕ್ಲೌಡ್ ಸೀಡಿಂಗ್ ಇರ್ಬೋದು, ಸಾಲ್ಟ್ ವಾಟರ್ ಪ್ಲಾಂಟ್ಸ್ ಇರ್ಬೋದು, ಎಲ್ಲನೂ ಕೂಡ ಯಾವ ತಂತ್ರಜ್ಞಾನ ಅಳವಡಿಸೋ ಮೂಲಕ ಯಾವ ರೀತಿ ಹೆಚ್ಚು ನಾವು ನೀರನ್ನು, ಫ್ರೆಶ್ ವಾಟರನ್ನು ಹೆಚ್ಚಿಸ್ಬೋದು ಅಂತ ಯೋಚನೆ ಮಾಡುವಂಥದ್ದು ಸಂದರ್ಭ ಬಂದಿದೆ. ಜೊತೆಗೆ ಕೃಷಿಗೂ ಕೂಡ ಇನ್ನೂ ಎಫಿಷಿಯೆಂಟಾಗಿ, ಅಂದರೆ ಇವತ್ತು ಕಡಿಮೆ ನೀರು ಬಳಕೆ ಹೆಚ್ಚು ಬೆಳೆಯನ್ನು ಬೆಳೆಸುವಂಥದ್ದು ಯಾವ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡುವಂಥದ್ದು ಸಂದರ್ಭ ಬಂದಿದೆ. ಇದೆಲ್ಲ ತಂತ್ರಜ್ಞಾನ ಇದೆ, ಮಾಡಬೇಕು. ಸರ್, CM ಅವರು ತಮಿಳುನಾಡು CM ಜೊತೆಗೆ ಮಾತುಕತೆ ಮಾಡೋದಕ್ಕೆ ಮುಂದಾಗಿದ್ದರು. ಗಲಾಟೆ ಆಗಿದ್ದಕ್ಕೆ ಮುಂದೂಡಿಕೆ ಆಗಿದೆ. ಒಂದು ಕಡೆ ಮಾತುಕತೆ ಆದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ಸುತ್ತಾ ನಿಮಗೆ? ಇಡೀ ಕಾನೂನು ಒಂದು ಕಡೆ ಇದೆ, ನಮ್ಮ ಮಾತುಕತೆ ಮಾಡೋದ್ರಲ್ಲಿ ಲಾಭ ಆಗುತ್ತೆ, ಅದನ್ನೊಂದೇನು ಸಮಸ್ಯೆ ಇಲ್ಲ. ಆದರೆ ಇವತ್ತೇನಿದೆ ಅಂದರೆ ಟ್ರಿಬ್ಯುನಲ್ಲು ಸುಮಾರು 30 ವರ್ಷ ಅದ್ರ ಕೆಲಸ ಆಗಿದೆ, 25-30 ವರ್ಷ ಕೆಲಸ ಮಾಡಿ 2018ರಲ್ಲಿ ವಿಸರ್ಜನೆ ಮಾಡಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಒಂದು CWRA ಅಂದರೆ ದತ್ತಾಂಶಗಳನ್ನು ಸಂಗ್ರಹ ಮಾಡೋಕ್ಕೆ, ರಿಪೋರ್ಟ್ಗಳು ಕೊಡೋದಕ್ಕೆ ಸೃಷ್ಟಿ ಮಾಡಿದ್ರು. ನಂತರ CWMA ಇದನ್ನ ಎಲ್ಲ ಅನುಷ್ಠಾನ ಮಾಡೋದಕ್ಕೆ ಮಾಡಿದ್ದಾರೆ. ಮೇಕೆದಾಟು ಮಾಡೋದಕ್ಕೆ ಯಾವುದೇ ರೀತಿಯ ಅನುಮತಿ ಪಡಿಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ತಮಿಳುನಾಡಿನಿಂದ ಯಾವುದೇ ರೀತಿ ಅನುಮತಿ ಪಡಿಬಾರ್ದು ಅಂತ ಅದು ಸುಪ್ರೀಂ ಕೋರ್ಟ್ ಸೂಚನೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಆದರೆ ಇದು ಪರಿಹಾರಕ್ಕಾಗಿ ಒಂದು ಅಂಶ ಆಗ್ಬೋದು ಮೇಕೆದಾಟು. ಅದು ನಾವು ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿದ್ದೀವಿ. ನಮ್ಮ ಸಂಪನ್ಮೂಲವನ್ನು ನಾವು ರಕ್ಷಣೆ ಮಾಡೋದ್ರಲ್ಲಿ ನಾವೆಲ್ಲ ಜೊತೆಗಿದ್ದೀವಿ. ನೀವೇನಾದರೂ ಒತ್ತಡ ಹಾಕ್ತೀರಾ ಸರ್? ಅಲ್ಲಿ ಸಂಸದರಾಗಿ ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ಅನುಕೂಲ. ಎಲ್ಲರೂ ಹಿರಿಯರು ಇದನ್ನ ವ್ಯಕ್ತ ಮಾಡಿದ್ದಾರೆ, ಅದಕ್ಕೆ ತಕ್ಕ ನಾವು ಮುಂದುವರಿತೀವಿ. ಇದಿಷ್ಟು ಸಂಸದರಾಗಿರುವಂಥ ಯದುವೀರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕುಶಾಲ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.